ನಮಸ್ಕಾರ. ನಾನು ನಿಮ್ಮ ರಂಗನಾಯಣ ರಘು. ರೈತರು ಬೆಳೆಯೋ ಎಲ್ಲ ಪದಾರ್ಥಗಳು, ದವಸ ಧಾನ್ಯ, ಕಾಳು ಕಡ್ಡಿ, ತರಕಾರಿ, ಎಣ್ಣೆ, ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಈ ಥರದ್ದೆಲ್ಲ ಸ್ವತಃ ರೈತರೇ ಮಾಡೋಂಥದ್ದು. ಅದ್ರದ್ದೊಂದು ಹೋರಾಟವನ್ನು ಶುರು ಮಾಡಿದ್ದಾರೆ ರೈತ ಸಂಘದ ಚಿಕ್ಕಿ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ರೈತರು ಸೇರಿಕೊಂಡು. ಅದ್ರ ಉದ್ದೇಶ ಇಷ್ಟೇ, ಮಾರಾಟವೇ ನಮ್ಮ ಹೋರಾಟ. ಹೌದು, ಇವತ್ತಿನ ಈ ನಾಗರಿಕ ಪ್ರಪಂಚದಲ್ಲಿ, ಇವತ್ತಿನ 25ನೇ ಇದರಲ್ಲಿ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಇದೆ. ಅದು ಬಿಡಿ, ಬೆಂಕಿಪಟ್ಟಣ, ಕ್ವಾರ್ಟರ್ ಬಾಟ್ಲು, ಪಿಗ್ ಬಾಟ್ಲು, RMD, ಡ್ರಗ್ ಮಾತ್ರೆಗಳು, ಅವೆಲ್ಲಕ್ಕೂ ಏನು ಅಲ್ಲಿ ಹೋಗಿ ಕುಂತಿದ್ದವು ರೇಟುಗಳು. ನಿತ್ಯ ಒಂದು ಮನುಷ್ಯ ಬದುಕಿ ಆರೋಗ್ಯವಾಗಿ ಇರಕ್ ಬೇಕಾಗಿರೋದಂತ ತರಕಾರಿ ಆಗ್ಬೋದು, ಅಕ್ಕಿ ಆಗ್ಬೋದು, ದವಸ ಧಾನ್ಯಗಳಾಗ್ಬೋದು, ಇದು ಯಾವುದಕ್ಕೂ ಬೆಲೆ ಇಲ್ಲ. ತಗೊಂಡೋಗೆಲ್ಲ ಈ ಕೋಸ್ ₹1, ಟೊಮೊಟೊ ಹಣ್ಣಿಗೆ 8 ಆಣೆ 50 ಪೈಸಾ ಹಿಂಗಂದ್ರೆ ಅವ್ನು ಬೆಳೆದಿರೋದನ್ನು ತಗೊಂಡೋಗಿ ಏನ್ ಮಾಡ್ತಾನೆ? ಎಲ್ಲ ರಸ್ತೆಗೆ ಸುರಿದು ಹೋಗ್ತಿದ್ದಾನೆ. ಇವತ್ತು ನಮ್ಮ ಕರ್ನಾಟಕ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ 2ನೇ ಸ್ಥಾನದಲ್ಲಿದೆ. ಅದು ಯಾಕೆಂದ್ರೆ ಹೌದು, ಈ 50 ಪೈಸಾ 8 ಆಣೆ ಈ ರೇಟ್ ಬಂದಾಗ ಇನ್ನೇನ್ ಮಾಡ್ತಾನೆ? ಅದ್ರ ನಾನು ನಮ್ಮ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಕರೋನಾ ಟೈಮಲ್ಲೇ ನೀವು ನಿಜವಾಗ್ಲೂ ಎಲ್ಲಾ ನಾಗರಿಕರಿಗೂ ನೀವು ಏನ್ ಬೇಕು ಅದನ್ನ ಬಟ್ಟೆ ಕಟ್ಕೊಂಡು, ಮೂಗ್ಗೆ ಏನೋ ಮಾಡ್ಕೊಂಡು ನೀವು ಎಲ್ಲಾನು ಬೆಳೆದು ರೈತರಿಗೆ ಜನರಿಗೆ ಕೊಟ್ಟಿದ್ದೀರಾ. ಈ ಆತ್ಮಹತ್ಯೆ ಒಂದ್ಸರಿ ಯಾವ್ದಪ್ಪ, ಈಗ ಬೆಳಗ್ಗೆ ಅದನ್ನ ಹುಳ ಬೀಳ್ತದೆ, ಮತ್ತೇನೋ ಆಗುತ್ತೆ, ಈ ನುಸಿಪಿಡೆ ಬಂತು, ತೆಂಗು ಹೋಯ್ತು ಅಂದ್ಕೊಂಡ್ವಿ, ತೆಂಗು ಉಳ್ಕೊಂಡಿದೆ. ಎಲ್ಲಾ ತರದ ಹಂಗೆ ಈ ಪರಿಸರದಲ್ಲಿ ಗಿಡಗಳು ಮರಗಳು ಉಳ್ಕತ್ತವೆ. ನಮ್ಗೆ ನಮ್ಮ ಪರಿಸರ, ನಮ್ಮ ಮರ ಗಿಡನೇ ನಮ್ಗೆ ಆದರ್ಶ. ಯಾಕಂದ್ರೆ ಉಳ್ಕೋತಾವು, ನಾವು ಹಂಗೆ ಉಳ್ಕೋಬೇಕು. ನಾವು ರೈತರು ಸಾಯೋದ್ರಲ್ಲಿ, ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಚುಕ್ಕಿ ನಂಜುಂಡಸ್ವಾಮಿಯವರು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ರೈತರನ್ನು ಸೇರಿಸ್ಕೊಂಡು, ಇದರಲ್ಲಿ ಮಿಡ್ಲು ಸೆಂಟ್ರ್ ಪರ್ಸನ್ ₹2 ತಗೊಂಡು ₹200 ಮಾರೋರು ಇವ್ರು ಇರಲ್ಲ. ಅವರೇ ಬೆಳೆದಿದ್ದನ್ನ ನಮ್ಮ ರಾಜರಾಜೇಶ್ವರ ನಗರ ಏಪ್ರಿಲ್ ತಿಂಗಳ 12, 13, 14ನೇ ತಾರೀಕು ಮುನಿವೆಂಕಟಯ್ಯ ಬಯಲು ರಂಗಮಂದಿರದಲ್ಲಿ ಇದನ್ನ ಅವರೇ ತುಂಬಾ ಪ್ರೀತಿಯಿಂದ, ಸ್ವಇಚ್ಛೆಯಿಂದ, ಇದಕ್ಕೆ ಯಾವ್ದೇ ತರದ ಕೆಮಿಕಲ್ ಹಾಕಿ ಹಿಡ್ದಪ್ಪ ಆಗ್ಬೇಕು, ಅವ್ನ ನೈಸ್ಗಿರ್ಬೇಕು ಹಂಗೇನಿಲ್ಲ. ಅದನ್ನ ಮನುಷ್ಯರು ತಿನ್ಬೋದು. ಅದನ್ನ ಯಾಕೆ ಮನುಷ್ಯ ಅದನ್ನ ತಿನ್ಬೇಕು ಅಂದ್ರೆ, ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ಅಂಥದ್ದೇ ತಿನ್ಬೇಕು. ಈ ಹುಳ ಪಳ, ಈ ಕ್ರಿಮಿ ಕೀಟ ಅವು ತಿನ್ಬೇಕು. ಅವು ತಿಂದ್ರೆ ನಾವು ಮನುಷ್ಯ, ಅವೇ ತಿಂದು ಬದುಕ್ತೇವೆ ಅಂತಂದ್ರೆ ನಾವು ಬದುಕ್ಬೋದಲ್ಲ. ಅಂಥವನ್ನ ಹಾಕ್ತಿ ಯಾವುದೇ ತರದ್ದು ಕೆಮಿಕಲ್ಗಳು ಹಾಕಿ ನೀಟು ಕ್ಲೀನ್ ವೆಟ್ರಿಫೈಡ್ ತರ ತರಕಾರಿಗಳು, ಈ ಸೇಬಣ್ಣುಗಳು, ಈ ತರ ಹಿಂಗೆ ನೀಟ್ ಕ್ಲೀನ್ ಆ ತರದವಿರಲ್ಲ. ನಿಜವಾಗ್ಲೂ ಮನುಷ್ಯನಿಗೆ ಯಾವುದು ಇದು ಉಪಯುಕ್ತವಾಗಿದ್ದು, ಅದನ್ನ ಯಾವುದೇ ತರದ ಕೆಮಿಕಲ್ ಆಗದೆ ಆರ್ಗ್ಯಾನಿಕ್ ಆಗಿ ಬೆಳೆದು, ಅದನ್ನ ಎಲ್ಲಾನು ತರಕಾರಿಗಳನ್ನ ಇವೆಲ್ಲ ತಂದು ಮಾರಾಟ ಮಾಡ್ತಿದ್ದಾರೆ. ಇದು ಈಗ ಒಂದ್ ರೀತಿ ಪ್ರಾರಂಭ ಆಗ್ತಿದೆ. ಇನ್ನ ಇದು ನಮ್ಮ ರೈತರು, ಹೌದು, ನಮ್ಮ ಮಧ್ಯವರ್ತಿಗಳು ಬೇಡ, ನಾವೇ ನಾವು ಬೆಳೆದದ್ದನ್ನ, ಅದು ತೆಂಗಿನಕಾಯಿ ಆಗ್ಬೋದು, ಏನೇ ಆಗ್ಬೋದು, ನಾವೇ ನೇರವಾಗಿ ನಿಮಗೆ ಅಂದ್ರೆ ಬೆಂಗಳೂರಿನ ನಾಗರಿಕರಿಗೆ ನಾವು ಕೊಡೋಣ ಅಂತ. ನಾಗರಿಕ ಬೆಂಗಳೂರಿನವರು ಎಲ್ಲರೂ, ಅವರು ಕನ್ನಡದವ್ರು ಆಗ್ಬೋದು, ತಮಿಳರು, ತೆಲುಗರು, ಎಲ್ಲರೂ, ನೀವು ಕರೋನಾ ಟೈಮಲ್ಲಿ ನೀವು ಸುಮ್ಮನೆ ನೆನಪಿಸ್ಕೊಳ್ಳಿ, ನೀವು ಮನೆಯಿಂದ ಈಚೆ ಬರಕ್ ಆಗ್ತಿರೋ ಟೈಮಲ್ಲಿ ರೈತರು ನಿಮಗೆ ಏನೇನ್ ಬೇಕು ಎಲ್ಲ ಬೆಳೆದು ಕೊಟ್ಟಿದ್ದಾರೆ. ಈಗ ಅವ್ರು ಬೆಳೆದಿದ್ದನ್ನ ನೀವೆಲ್ಲ ಬಂದು ಪ್ರೀತಿಯಿಂದ, ಅಭಿಮಾನದಿಂದ ನಾವು ನಿಮಗೆ ಪ್ರೋತ್ಸಾಹ ಮಾಡ್ತೀವಿ, ಇದನ್ನ ಖರೀದಿ ಮಾಡ್ತೀವಿ ಅಂತ ನೀವು ಖರೀದಿ ಮಾಡಿದ್ರೆ ರೈತರು ಉಳಿತಾರೆ, ನೀವು ಉಳಿತೀರ, ನಾವು ಉಳಿತೀವಿ, ನಾವೆಲ್ಲರೂ ಉಳಿತೀವಿ. ಹಂಗಾಗಿ ಈ ಒಂದು ಹೋರಾಟ, ಮಾರಾಟವೇ ಹೋರಾಟ ರೈತರದು. ಇದಕ್ಕೆ ನೀವೆಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಕರ್ನಾಟಕದ ಆದ್ಯಂತ ಎಲ್ಲಾ ಕಡೆಗೂ ಎಲ್ಲಾ ರೈತರು ಈ ಮಾರಾಟ ಮತ್ತು ಹೋರಾಟ ಇದನ್ನ ನಾವು ಮಾಡ್ಕೊಂಡು, ಇದ್ರದ್ದು ನಾವೇನು ಲಾಭಾಂಶ ತಗೊಂಡು ಕೋಟಿ ಕಾರು, ಬಂಗ್ಲೆ, ರೈಲು, ಹೆಲಿಕಾಪ್ಟರ್ ಓಡಾಡಂಗಾಗಲ್ಲ. ಮತ್ತು ನಮಗೆ ಬೆಳೆಯೋದಕ್ಕೆ ಮತ್ತು ನಾವು ಬದುಕೋದಕ್ಕೆ ನಮ್ಗೊಂದು ಸ್ಫೂರ್ತಿ ಆಗುತ್ತೆ. ಈ ಹೋರಾಟಕ್ಕೆ ನೀವು ಪ್ರೀತಿಯಿಂದ, ಅಭಿಮಾನದಿಂದ ಸಪೋರ್ಟ್ ಮಾಡಿ. 12, 13, 14ನೇ ತಾರೀಕು ನೀವೆಲ್ಲ ಬನ್ನಿ, ರಾಜರಾಜೇಶ್ವರ ನಗರ ಮುನಿವೆಂಕಟಪ್ಪ ಬಯಲು ರಂಗಮಂದಿರಕ್ಕೆ ಬನ್ನಿ. ಇದ್ರಲ್ಲಿ ಭಾಗವಹಿಸಿ, ಖರೀದಿ ಮಾಡಿ, ರೈತರನ್ನ ಉಳಿಸಿ, ನೀವು ಉಳಿಸಿ. ನಮಸ್ತೆ. ನಮಸ್ಕಾರ. ರೈತರು ದೇಶದ ಬೆನ್ನೆಲುಬು ಅಂತಾರೆ. ರೈತರು ದೇಶದ ಮಣ್ಣಿನ ಮಕ್ಕಳು. ಅವ್ರ ಮೇಲೆ ನಾವೆಲ್ಲ ಅವಲಂಬಿತರಾಗಿದ್ದೀವಿ ಅಂತ ಹೇಳಿದ್ರು ಕೂಡ, ಇವತ್ತು ನಮಗೆ ಅನ್ನ ಕೊಡುವಂತ ಅನ್ನದಾತನ ಬದುಕು
ಬಹಳ ಕಷ್ಟದಾಯಕವಾಗಿದೆ. ಸರಿಯಾದ ಸಮಯದಲ್ಲಿ ಮಳೆ ಬರದೆ ಉತ್ತು ಬಿತ್ತಿ ಗೊಬ್ಬರ ಹಾಕಿ ತುಂಬಾ ಶ್ರಮಪಟ್ಟು ಅವರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಕ್ಕದೆ ಅವ್ರ ಶ್ರಮ ಎಲ್ಲ ಇವತ್ತು ನಿರರ್ಥಕ ಆಗ್ತಾ ಇದೆ. ಅವ್ರ ಬದುಕು ಬಹಳ ದುಸ್ತರ ಆಗ್ತಾ ಇದೆ. ಎಷ್ಟೋ ಜನ ಈ ಕಷ್ಟಗಳನ್ನ ಎದುರಿಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ನಮಗೆ ಅನ್ನ ಕೊಡುವಂತ ರೈತರು. ಯಾವುದೇ ಸರ್ಕಾರ ದಲ್ಲಾಳಿಗಳನ್ನ ಮಧ್ಯವರ್ತಿಗಳನ್ನ ಕಾಪಾಡುತ್ತೆ ವಿನಃ ರೈತರನ್ನ, ಶ್ರಮಜೀವಿಗಳನ್ನ, ದಮನಿತರನ್ನ ಕಾಪಾಡೋದಿಲ್ಲ. ಯಾಕೆಂದ್ರೆ ಅವರಿಂದ ಓಟ್ ಬಿಟ್ರೆ ಬೇರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಅವರು ತಮ್ಮ ಪಕ್ಷಿಗಳಿಗೆ ಹಣ ಕೊಡುವಂತ ದಲ್ಲಾಳಿಗಳನ್ನ ಕಾಪಾಡ್ತಾರೆ, ರೈತರನ್ನ ಕಾಪಾಡಲ್ಲ. ಆದ್ರಿಂದ ರೈತರು ಬೆಳೆದಂಥದ್ದನ್ನೇ ತಿಂದು ಬದುಕ್ತಾ ಇರೋ ನಮ್ಮ ಕರ್ತವ್ಯ ಇವತ್ತೇನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವತ್ತು ಒಂದು ವಿನೂತನ ಅಂತ ಅನ್ನಕ್ಕಾಗಲ್ಲ, ಬಹಳ ಯೋಚನೆ ಮಾಡಿ ಈ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ತಂದಿದ್ದಾರೆ. ಇಲ್ಲಿ ರೈತರು ತಾವು ಬೆಳೆದಂತ ಬೆಳೆಗಳನ್ನ ಇಲ್ಲಿಗೆ ತಗೊಂಡ್ಬಂದು ನೇರವಾಗಿ ನಮಗೆ ಗ್ರಾಹಕರಿಗೆ ಮಾರಾಟ ಮಾಡಬೇಕು, ಮಧ್ಯವರ್ತಿಗಳಿಗೆ ಅವರು ಪ್ರೋತ್ಸಾಹ ಮಾಡದೆ ಅವರೇ ನೇರವಾಗಿ ಮಾರಾಟ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾವು ರೈತರ ನೆರವಿಗೆ ಬರಬೇಕಾಗಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿ ಉತ್ಪನ್ನಗಳನ್ನ ಆಮದು ಮಾಡ್ಕೋಬೇಕು, ಅದರ ಮೇಲೆ ತೆರಿಗೆ ಹಾಕಬಾರದು ಅಂತ ಹೇಳಿ ತುಂಬಾ ಒತ್ತಡ ಇದೆ. ಅಮೆರಿಕ, ಚೈನಾ, ನ್ಯೂಜಿಲೆಂಡ್, ಡೆನ್ಮಾರ್ಕ್ ಅಂತ ದೇಶಗಳು ಅವರ ಹೈನುಗಾರಿಕೆ ಉತ್ಪನ್ನಗಳನ್ನ, ಕೃಷಿ ಉತ್ಪನ್ನಗಳನ್ನ ಇಲ್ಲಿಗೆ ನಮ್ಮ ದೇಶಕ್ಕೆ ಕಳಿಸ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೇನಾದ್ರೂ ಆದ್ರೆ ನಮ್ಮ ಭಾರತದ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ. ಇಂಥ ಸಮಯದಲ್ಲಿ ರೈತರ ಒಗ್ಗಟ್ಟು, ಅವರ ಹೋರಾಟ ಮಾತ್ರ ರೈತರನ್ನ ಉಳಿಸಕ್ ಸಾಧ್ಯ. ಹಾಗಾಗಿ ನಮ್ಮ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನ ಮರೆತು ನಾವೆಲ್ಲ ಒಟ್ಟಾಗಿ ನಮ್ಮ ಹಿತ ಕಾಪಾಡುವಂತ ಕೆಲಸ ಮಾಡಬೇಕಾಗಿದೆ. ಆದ್ರಿಂದ ಇವತ್ತೇನು ರೈತ ಸಂಘ ಮತ್ತು ಹಸಿರು ಸೇನೆ ಈ ಪ್ರಯತ್ನ ಮಾಡ್ತಾ ಇದೆ, ಅದಕ್ಕೆ ನಾವೆಲ್ಲ ಸೇರಿ ಪ್ರೋತ್ಸಾಹವನ್ನು ಕೊಡೋಣ. ಅವರು ತಂದಂತ ಬೆಳೆಗಳನ್ನ ನಾವು ಕೊಂಡ್ಕೊಂಡು ಅವರ ಹಿತರಕ್ಷಣೆ ಮಾಡೋಣ. ನಾವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ರೈತರ ಬದುಕು ಹಸನಾಗಕ್ಕೆ ಸಾಧ್ಯ. ತಾವೆಲ್ಲರೂ ಭಾಗವಹಿಸಿ ಅವರ ನೆರವಿಗೆ ಬರಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್ ಭಟ್. ನಮ್ಮ ಬೆಳೆಗೆ ನಮ್ಮದೇ ಬೆಲೆ. ಏನು ಹೇಳಿ? ನಮ್ಮ ಬೆಳೆಗೆ ನಮ್ಮದೇ ಬೆಲೆ. ಇದು ನಮ್ಮ ಅನ್ನದಾತರ ಹೋರಾಟ. ಇದಕ್ಕೆ ನಮ್ಮ ಬೆಂಬಲ ಬೇಕಲ್ವೇ? ಹಾಗಾದರೆ ಬನ್ನಿ, RR ನಗರದ ಶ್ರೀ ಮುನಿವೆಂಕಟಯ್ಯ ರಂಗಮಂದಿರ, ಬಯಲು ರಂಗಮಂದಿರ, ಅಲ್ಲಿಗೆ ಬನ್ನಿ. ಅಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ಇವರು ಇದೇ ಮಾರ್ಚ್ 12ರಿಂದ 14ರವರೆಗೆ ಅಂದರೆ 3 ದಿವಸ ಮೊದಲ ಸಂತೆ ಏರ್ಪಡಿಸಿದ್ದಾರೆ. ಬೆಳೆ ಬೆಳೆದ ರೈತರ ಮುಖಾಮುಖಿ, ಅವ್ರ ಜೊತೆಗೆ ಮಾತುಕತೆ, ನಗ್ನಗ್ತಾ ವ್ಯಾಪಾರ ಮಾಡಿ. ಅವರಿಲ್ಲದೆ ನಾವಿಲ್ಲ. ನಮಗೆ ಅವರು ಬೇಕೇ ಬೇಕು. ಅಂದರೆ ನಮ್ಮ ಸಹಕಾರ ಬೇಕಲ್ವಾ? ಹಾಗಾದರೆ ಎಲ್ಲರೂ ಬನ್ನಿ. ನಮಸ್ಕಾರ.